ಸರ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಸರ್. ಭಾರತೀಯ ಜನತಾ ಪಾರ್ಟಿ ಮೊದಲಿಗೆ ಸರ್ ಆಯ್ಕೆ ಮಾಡೋ ಸಾಮಾನ್ಯ ಕಾರ್ಯಕರ್ತ ಯಾವತ್ತೇ ಆಗ್ಲಿ ಸರ್ ಕಾಂಗ್ರೆಸ್ ತರ ಬಳಸ್ಕೊಳ್ಳಲ್ಲ. ಬಿಜೆಪಿಲಿ ಮಾಮೂಲಿ ಏನ್ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವಕಾಶ ಕೊಡ್ತಾರೆ, ಸೀಟ್ ಕೊಡ್ತಾರೆ, ಗೆಲ್ಸ್ತಾರೆ, ದೊಡ್ಡ ಹುದ್ದೆಯಲ್ಲಿ ಏರಿಸ್ತಾರೆ. ಅದು ಭಾರತೀಯ ಜನತಾ ಪಾರ್ಟಿಯ ತಾಕತ್ತು. ಕಾಂಗ್ರೆಸ್ ಹಂಗ್ ಮಾಡ್ತಿಲ್ಲ ಸ್ವಾಮಿ, ಬಳಸ್ಕೊತಿದ್ದಾರೆ ಮುಸಲ್ಮಾನರನ್ನು. ಇವರ ರಾಜಕೀಯ ತೇವಲಿಗೋಸ್ಕರ ಬಳಸ್ಕೊತಿದ್ದಾರೆ. ಅದೇ ಮುಸಲ್ಮಾನರು ಇವರು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವ್ರನ್ನ ನೋಡಿ ಸರ್, ಇದೇ ದಾವಣಗೆರೆಯಲ್ಲಿ ಮಕ್ಕಡೆ ಮಲಗ್ತಾರೆ ಕಾಂಗ್ರೆಸ್ ಅನ್ನ. ನೋಡೋಣ ಯಾವ ಮಕ್ಕಡೆ ಮಲಗ್ತಾರೆ ಅಂತ ಹೇಳಿ. ಅಲ್ಪಸಂಖ್ಯಾತರ ಮೇಲೆ ಬಹಳಷ್ಟು ಪ್ರೀತಿ ಉಕ್ಕಿ ಹರಿತಿದೆ ಭಾರತೀಯ ಜನತಾ ಪಕ್ಷದವರಿಗೆ. ಇಲ್ಲೊಂದ್ ಕಡೆ ನೀವು ಕೂಡ 80,000 ಮತದಾರ ಇರ್ತಕ್ಕಂಥ ಕ್ಷೇತ್ರ. ಅಲ್ಪಸಂಖ್ಯಾತರು ಅಂತಾರೆ ನಿಮಗೆ ವಾಷಿಂಗ್ ಪೌಡರ್ ತರನವರು, ನಿಮ್ಮ ಬಟ್ಟೆ ಕ್ಲೀನ್ ಮಾಡೋಕ್ಕಿರೋದ ಅಥವಾ ನಿಮ್ಮನ್ನು ಗೆಲುವಿಗೆ ಇರ್ತಕ್ಕಂಥದ್ದ? ನೋಡಿ ಯಾವ ಮಟ್ಟದ್ದು ಕಾಂಗ್ರೆಸ್ನಲ್ಲಿ ಯಾವ ಮಟ್ಟದ ಕುಟುಂಬ ರಾಜಕಾರಣ ಇದೆ ಅಂತ ಹೇಳಿದ್ರೆ, ಅವ್ರ ಮನೇಲಿ ಒಬ್ರು MP, ಒಬ್ರು MLA ಪ್ಲಸ್ ಮಿನಿಸ್ಟ್ರು, ಅವ್ರ ಮಗಂಗೆ ಕೊಡ್ಬೇಕಂತೆ. ಬೇರೆ ಯಾರು ಸಮರ್ಥರಿಲ್ವಾ? ಸಮರ್ಥರೇ ಇಲ್ವಾ ನಿಮ್ಮಲ್ಲಿ? ಸರ್ ನೀವು ಒಂದು ಹಂತದಲ್ಲಿ ಅವ್ರು ಕಾಂಗ್ರೆಸ್ನ ಬ್ಲಾಕ್ ಮೇಲ್ ಮಾಡಿದ್ರು, ಟಿಕೆಟ್ ಕೊಡೋಕ್ಕಿಂತ ಮೊದಲೇ ನಾಮಿನೇಷನ್ ಮಾಡಿದ್ರು. ಸರ್ ಪಕ್ಷದಲ್ಲಿ ಟಿಕೆಟ್ ಕೇಳೋ ಹಕ್ಕು ಎಲ್ಲಾರ್ಗೂ ಇದೆ. ನೋಡಿ, ನೀವು ಅಲ್ಪಸಂಖ್ಯಾತರನ್ನ ಮುನ್ನೆಲೆಗೆ ತರ್ತೀರಾ, ಅಲ್ಲಿ ಇನ್ನೂ ಅನೇಕ ಸಮುದಾಯಗಳಿದೆ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ಸಮುದಾಯಗಳಿದೆ. ಇವಾಗ BJP ಅವ್ರು ಹೇಳ್ತಿದ್ರು ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ಟಿಲ್ಲ ಅದು ಇದು ಅಂತ. ಸರ್ ಇವ್ರು ಎಷ್ಟು ಜನಕ್ಕೆ ದೇಶದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ? ಅಥವಾ ಇವತ್ತು ಅವರಿಗೆ ದಿಢೀರ್ ಪ್ರೀತಿ ಉಕ್ಕಿದೆ. ನಿಮ್ಮ ಅಲ್ಪಸಂಖ್ಯಾತ ಸಾದಿಕ್ ಫೈಲ್ ಕಣದಲ್ಲಿ ಇದ್ದಿದ್ರೆ ಎಲ್ಲ ಗೆಲ್ಬೋದಿತ್ತು ಅವ್ರ ಆಸೆ. ಸರ್ 224 ಏನು ವಿಧಾನಸಭಾ ಚುನಾವಣೆ ನಡೀತು, 224 ಸ್ಥಾನಗಳಲ್ಲಿ ಎಷ್ಟು ಜನಕ್ಕೆ ಇವರು ಟಿಕೆಟ್ನ ಕೊಟ್ಟಿದ್ದಾರೆ? ಸಬ್ಕಾ ಸಾಥ್ ಅಂತ ಒಂದು ಪದ ಬಳಸ್ತಾರೆ, ಆ ಪದನ ಬಳಸೋ ಯೋಗ್ಯತೆ ಇವ್ರಿಗಿದೆಯಾ? ಅಥವಾ ಮುಸಲ್ಮಾನರ ಪರವಾಗಿ ಮಾತಾಡೋ ಒಂದು ಯೋಗ್ಯತೆ ಇವ್ರಿಗಿದೆಯಾ? ದೇಶವ್ಯಾಪಿಯಾಗಿ ಇವತ್ತು ಮುಸಲ್ಮಾನರನ್ನ ಪ್ರತಿದಿನ ಟೀಕೆ ಮಾಡ್ತಾ ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನ ಮಾತಾಡ್ತಾ ಯಾವ ರೀತಿ ಜರಿತಿದ್ದಾರೆ. ಆದರೆ ನಮ್ಮ ಕಾಂಗ್ರೆಸ್ ಅವ್ರಿಗೆ ಇವತ್ತು ಪಾಠ ಮಾಡಕ್ ಬಂದಿದ್ದಾರೆ ಅಲ್ಪಸಂಖ್ಯಾತರ ಬಗ್ಗೆ. ನಿಜವಾಗ್ಲೂ ಅವ್ರಿಗೆ ನಾಚಿಕೆ ಆಗಬೇಕು. ನೋಡಿ, ನಮ್ಮಲ್ಲಿ ಮಂತ್ರಿ ಆಗಿದ್ದಾರೆ ಜಮೀರ್ ಅಹಮದ್ ಅವರು, ಅಂದ್ರೆ ಲೋಕಸಭೆಯಲ್ಲೂ ಸಹ ಸಚಿವರು ಇದ್ದಾರೆ. ಇವತ್ತಿನ ದಿವಸ ಸಭಾಪತಿಯನ್ನ ಮಾಡಿದೀವಿ UT ಖಾದರ್ ಅವರ. ನಮ್ಮ ಪಕ್ಷ ಅಲ್ಪಸಂಖ್ಯಾತರಿಗೆ ಏನೆಲ್ಲ ಕೊಡಬೇಕು ಆ ಎಲ್ಲವನ್ನೂ ಕೊಟ್ಟಿದೆ. ಇವತ್ತು ಸಾದಿಕ್ ಅವರು ಸಹ ಮುಖ್ಯಮಂತ್ರಿ ಅವರಿಗೆ ಹೇಳಿದ್ದಾರೆ ನಮ್ಮ ಪತ್ರವನ್ನು ವಾಪಸ್ ತಗೊಳ್ತೀನಿ ಅಂತ. ನಮ್ಮ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬರು ಸಹ ಹೇಳಿದ್ದಾರೆ. ನೋಡಿ, ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾವುದೇ ಸಮುದಾಯ ಸರ್, ನಾನೊಂದು ಜನಾಂಗಕ್ಕೆ ಸೇರಿದ್ರೆ ನನಗೆ ಇಷ್ಟ, ಅವ್ರಿಗೆ ಬೇರೆ ಸಮುದಾಯಗಳು ಇದಾರೆ ಅಲ್ಲಿ, ಏನ್ ಅವ್ರ ಇಷ್ಟ. ನೀವು ಕೊಡ್ರಿ ನೋಡೋಣ, ನಿಮ್ಗೆ ತಾಕತ್ತಿದ್ರೆ ಒಂದು ಮುಸಲ್ಮಾನ್ ಟಿಕೆಟ್ ಕೊಡ್ರಿ ನೋಡೋಣ, ನಿಮ್ಗೆ ತಾಕತ್ತಿದ್ರೆ ಕೊಡ್ರಿ ಮುಸಲ್ಮಾನರಿಗೆ ಟಿಕೆಟ್. ಸಬ್ಕಾ ಸಾಥ್ ಅಂತೀರ, ಭಾರತೀಯ ಪ್ರಜೆಗಳಲ್ವಾ? ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ರೆ ಕೊಡ್ಬೇಕಿತ್ತು, ಬರೀ ಬಾಯಿ ಮಾತಿಗೆ ಅಷ್ಟೇ ಹೇಳ್ತಿರಲ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಇಡೀ ದೇಶದಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅನೇಕ ಪಕ್ಷಗಳು ಬಹುಶಃ ಇಡೀ ದೇಶವನ್ನ ಕಂಟ್ರೋಲ್ ತಗೊಂಡಿರ್ತಕ್ಕಂಥ ಒಂದು 500ರಿಂದ 1000 ಕುಟುಂಬದವರು, ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಫ್ಯಾಮಿಲಿಯವರು, ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ, ಅವರ ಮಕ್ಕಳು, ಇಡೀ ದೇಶವನ್ನ ಕುಟುಂಬ ರಾಜಕಾರಣವೇ ಕಂಟ್ರೋಲ್ ಮಾಡ್ತಿರ್ತಕ್ಕಂಥದ್ದು. ಯಾರೇನೇ ಹೇಳ್ಬೋದು. ಭಾರತೀಯ ಜನತಾ ಪಕ್ಷ ಆರಂಭದಲ್ಲಿ 2000ರಲ್ಲಿ ಅಧಿಕಾರಕ್ಕೆ ಬರುವಾಗ ಕುಟುಂಬ ರಾಜಕಾರಣದ ವಿರುದ್ಧ ಅತಿ ದೊಡ್ಡ ಧ್ವನಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎತ್ತಿದ್ರು. ಆದರೆ ಕುಟುಂಬ ರಾಜಕಾರಣ ಹೊರತುಪಡಿಸಿ ಯಾವ ಕಾರಣಕ್ಕೂ ಕೂಡ ರಾಜಕೀಯ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋಕ್ಕೆ BJPಯಲ್ಲಿ ಅನೇಕ ಉದಾಹರಣೆಗಳಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ನಲ್ಲೂ ಕೂಡ ಅನೇಕ ಉದಾಹರಣೆಗಳು ಇರ್ತಕ್ಕಂಥದ್ದು. ಹಾಗಾದರೆ ಜನಸಾಮಾನ್ಯರೆಲ್ಲೋ 1000ಕ್ಕೋ 1 ಲಕ್ಷಕ್ಕೋ 10,000ಕ್ಕೆ ಯಾರೋ ಒಬ್ರಿಗಿಬ್ರಿಗೆ ಅವಕಾಶಗಳು ಸಿಗುತ್ತೆ. ಅಂದರೆ ಈ ಒಂದು ಕುಟುಂಬ ರಾಜಕಾರಣ ಅನ್ನೋದು ನಿಮ್ಮಂಥ ಬಡಪಾಯಿ ಪಾಪದ ಕಾರ್ಯಕರ್ತರು ಎಲ್ಲ ಒಂದು ಕಡೆ ಇದೆ. ಕಾರ್ಪೊರೇಷನ್ ಟಿಕೆಟ್ ಅಂತ ತಗೋಬೋದು, MLA ಟಿಕೆಟ್ಗಳಲ್ಲಿ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಹಣ ಇರುತ್ತೆ, ಅವ್ರ ಹತ್ರ ಅಧಿಕಾರ ಇರುತ್ತೆ, ಜಾತಿ, ಅವ್ರ ಇಡೀ ಕುಟುಂಬದವರು. ನಿಮ್ಮಂಥವ್ರಿಗೆ ಅವಕಾಶ ಇಲ್ಲ ಅನಿಸುತ್ತಲ್ಲ. ಹಾಗಾಗಿ ದಾವಣಗೆರೆ ಭವಿಷ್ಯವನ್ನು ನೋಡಿದರೆ 83,000 ಅಲ್ಪಸಂಖ್ಯಾತರಿದ್ದಾರೆ. ಕೊಡಬೇಕಲ್ಲ ಸಾಮಾಜಿಕ ನ್ಯಾಯ ಅಂತ ಕಾಂಗ್ರೆಸ್ ಅಂತ ಹೇಳ್ತೀರಾ, ನಾವು ಅಲ್ಪಸಂಖ್ಯಾತರ ಪರವಾಗಿದೆ ಅಂತ ಹೇಳ್ತೀರಾ. ಅವ್ರು ಬಿಡಿ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ ಟಿಕೆಟ್ ಕೊಡಲ್ಲ, ಅವ್ರು ಓಪನ್ ಆಗಿ ಹೇಳ್ತಾರೆ ನಾವು ಟಿಕೆಟ್ ಕೊಡಲ್ಲ, ನಮ್ಗೆ ಓಟ್ ಹಾಕಲ್ಲ ಅಂತೇಳಿ. ಬಹುಶಃ ನಿಮ್ಮಲ್ಲೂ ಕೂಡ ಇಂಥ ಅನ್ಯಾಯ ಆದರೆ ಜನ ಎಲ್ಲಿಗೆ ಹೋಗ್ಬೇಕು? ನಿಮ್ಮಂತ ಸಾಮಾನ್ಯ ಸರಿಪಡಿಸಿರೋದನ್ನ ಉದಾಹರಣೆ ಸಮೇತ ವಿವರಿಸ್ತೀನಿ. ನಿಮ್ಮ ಪ್ರಶ್ನೆ ತುಂಬಾ ದೊಡ್ಡದಾಗಿದೆ, ಉತ್ತರಕ್ಕೆ ಸಮಯ ಕೊಡಬೇಕು ದಯವಿಟ್ಟು. ನಾನು ಹೇಳ್ತೀನಿ ಕೇಳಿ ಸರ್. ಇದೇ ಜಬ್ಬರ್ ಅವರು ಇದೇ ದಾವಣಗೆರೆ ಕ್ಷೇತ್ರದಿಂದ 3 ಬಾರಿ ಅದೇ ಅಲ್ಪಸಂಖ್ಯಾತ ವ್ಯಕ್ತಿ 3 ಸರ್ತಿ ಜಬ್ಬರ್ ಅವ್ರನ್ನ MLC ಮಾಡಿದೀವಿ. ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ಎರಡನೇ ವಿಚಾರ ಸರ್, ಯಾವತ್ತು ಟಿಕೆಟ್ ಕೊಡ್ತೀವಿ ಅಂತ ಯಾವುದೇ ಕಾರ್ಯಕರ್ತನಿಗೂ ಹೇಳಲ್ಲ. ಹುಡುಕಿ ಕಾರ್ಯಕರ್ತನ
ದೊಡ್ಡ ಮಟ್ಟದಲ್ಲಿ ಬೆಳೆಸೋದೇ ಕಾಂಗ್ರೆಸ್ ಪಕ್ಷ. ಬೇಕಾದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಸಮ ಅವಕಾಶ ಇದೆ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳಿದೆ. ದಯವಿಟ್ಟು ಈ ಬಿಜೆಪಿ ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾರೆ. ಯಾಕ್ರೆ ಮಿಸ್ಗೈಡ್ ನಾನು ಹೇಳ್ತಾ ಇದ್ದೀನಿ, ನೀವು ಮಿಸ್ಗೈಡ್ ಮಾಡ್ತೀರಿ ಜನರನ್ನ. ಜನರು ಹುಷಾರಿದ್ದಾರೆ, ಮತದಾರ ಪ್ರಜ್ಞಾವಂತ ಇದ್ದಾನೆ. ದಾವಣಗೆರೆನ ಯಾವತ್ತು ಬಿಟ್ಕೊಡೋದಿಲ್ಲ. ಕಾಂಗ್ರೆಸ್ ನ ಬುಟ್ಟಿಲಿ ಅವತ್ತು ಮತ ಇದ್ದೇ ಇತ್ತು, ಇವತ್ತು ಇರುತ್ತೆ, ಶಾಮನೂರ್ ನಂತರನೂ ಇದೆ. ನಾವು ಗೆದ್ದಾಗ ಹೇಳ್ತೀವಿ, 2 ಕ್ಷೇತ್ರದಲ್ಲಿ ಗೆಲುವು ನಮ್ಗೇನೆ. ಒಬ್ರು ಅಲ್ಪಸಂಖ್ಯಾತರ ಬಗ್ಗೆ ಕಣ್ಣೀರು ಸುರಿಸ್ತಾರೆ, ಮತ್ತೊಬ್ರು ಅಲ್ಪಸಂಖ್ಯಾತರ ಮೇಲೆ ಪ್ರೀತಿ ವ್ಯಕ್ತಪಡಿಸ್ತಾರೆ. ಇವೆಲ್ಲ ಸುಮ್ಮನೆ ನಾಟಕಗಳು. ಅವ್ರು ಕೊಟ್ಟಿಲ್ಲ ಅಂತ ಇವ್ರು ಮಾತಾಡ್ತಾರೆ, ಇವ್ರು ಕೊಟ್ಟಿಲ್ಲ ಅಂತ ಅವ್ರು ಮಾತಾಡ್ತಾರೆ. ಇವ್ರು ಬರೀ ಧರ್ಮ 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 ಅಂದ್ಕೊಂಡು ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಸಮಯ ಸಾಧಕರ ಕೆಲಸ. ಸರ್ ನಾನು ಹೇಳ್ತೀನಿ ಕೇಳಿ, ಅದು ಚಿಕ್ಕ ಹುಡುಗನ್ನ ಕರ್ಕೊಂಡ್ಬಂದು ನಿಲ್ಸೋ ಅವಶ್ಯಕತೆ ಇರ್ಲಿಲ್ಲ, ಆದ್ರೂ ನಿಲ್ಸಿದ್ದಾರೆ ಅಂತಂದ್ರೆ ಇದು ಕುಟುಂಬ ರಾಜಕಾರಣ. ಇವ್ರಿಬ್ಬರ ಮಧ್ಯ ನಮ್ಮ ಪಕ್ಷನೂ ಇದೆ ಸರ್. ಅಲ್ಲಿ ನಮ್ಮ ಪಕ್ಷನೇ ಗೆಲ್ಲೋದು, ಸತ್ಯಮೇವ ಜಯತೆ ಅಂತ ನಮ್ಮ ಪಕ್ಷ ಬರ್ಕೆ ಇಟ್ಕೊಂಡು ನಿಂತಿದೆ. ಅಲ್ಲಿ ದಾವಣಗೆರೆನ ಗುಡಿಸಿ ಕ್ಲೀನ್ ಮಾಡಿ ಒಳ್ಳೆ ಆಡಳಿತ ತಂದೆ ತರುತ್ತೆ. ಈ ಕುಟುಂಬ ರಾಜಕಾರಣದಿಂದ ಜನಸಾಮಾನ್ಯರು ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲಲ್ಲ ಸರ್. 78 ವರ್ಷ ಆಯ್ತು ಸರ್ ಸ್ವಾತಂತ್ರ್ಯ ಸಿಕ್ಕು. ಎಲ್ಲ ಹೇಳ್ತಾರೆ ನಾವು ಪ್ರಜಾಪ್ರಭುತ್ವನ ಬೆಳೆಸ್ತಿದೀವಿ ಅಂತ, ಕಾಂಗ್ರೆಸ್ನವರು ಹೇಳ್ತಾರೆ, ಬಿಜೆಪಿಯವರು ಹೇಳ್ತಾರೆ. ನಿಜವಾಗ್ಲೂ ನಿಮ್ಗೆ ಗೊತ್ತಿರುತ್ತೆ ಕುಟುಂಬ ರಾಜಕಾರಣನೇ ನಡೀತಿದೆ. ಕುಟುಂಬ ರಾಜಕಾರಣನೇ ನಡಿಬೇಕಾದ್ರೆ ಸ್ವಾತಂತ್ರ್ಯದ ಅವಶ್ಯಕತೆ ನಮ್ಗಿತ್ತ, ಸಂವಿಧಾನದ ಅವಶ್ಯಕತೆ ನಮ್ಗಿತ್ತ? ಬಾಯಲ್ಲಿ ಮಾತ್ರ ಮಂತ್ರಗಳು, ಆದ್ರೆ ಮನಸ್ಸಲ್ಲಿ ಕುತಂತ್ರಗಳು. ಹೌದು ಸರ್. ಈ ಕುಟುಂಬ ರಾಜಕೀಯ ಅಂತ್ಯ ಆಗ್ಬೇಕಂದ್ರೆ ನಮ್ಮ ಪಾರ್ಟಿನೇ ಬರಬೇಕು, ಆಮ್ ಆದ್ಮಿ ಪಾರ್ಟಿ ಅಧಿಕಾರ ಸಿಗ್ಬೇಕು. ಖಂಡಿತ ಸರ್. ಸರ್ ಕ್ಯಾಂಡಿಡೇಟ್ ಇದಾರೆ ಅಲ್ಲಿ ನಮ್ಮ ಪಕ್ಷದಿಂದ, ಅವರೇ ಗೆಲ್ಲೋದು, ಸತ್ಯಮೇವ ಜಯತೆ, ಒಳ್ಳೆ ಆಡಳಿತ. ನೀವು ಇನ್ನೊಂದು ಕೇಳಿದ್ರಿ ಫಸ್ಟ್ ಅಲ್ಲಿ ಮನೋರಂಜನೆ ಬಗ್ಗೆ. ಸರ್ ನಾವು ಟ್ಯಾಕ್ಸ್ ಕಟ್ತಿರೋದು ನಮ್ಮ ಸೌಲಭ್ಯಕ್ಕಾಗಿ. ನಮ್ಮ ಸೌಲಭ್ಯ ನೀವು ಕೊಡ್ತಿದ್ದೀರಾ ಸರ್, ನಿಮ್ಮ ಎಂಟರ್ಟೈನ್ಮೆಂಟ್ ನ ನೀವು ನೋಡ್ಕೊಳ್ತಿದ್ದೀರಾ. MLAs ಆಗಲಿ MPs ಆಗಲಿ. ಗೌರ್ಮೆಂಟ್ ಇರೋದು ನಮಗೆ ಸೌಲಭ್ಯಗಳನ್ನ ಕಲ್ಪಿಸೋಕೆ ಹೊರತಾಗಿ ಅವ್ರವ್ರ ಎಂಟರ್ಟೈನ್ಮೆಂಟ್ ಅಲ್ಲ. ಅವ್ರ ಹತ್ರ ದುಡ್ಡಿದೆ ಸರ್, ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳಿ. ನಮ್ ದುಡ್ಡಲ್ಲಿ ಏನಕ್ಕೆ ಅವ್ರು ಟಿಕೆಟ್ ತಗೊಂಡು IPL ನೋಡಕ್ ಹೋಗ್ತಾರೆ? ಈಗ ಅಲ್ಪಸಂಖ್ಯಾತರ ಮೇಲೆ ಇವ್ರಿಗೆ ಎಲ್ಲಿಲ್ಲದ ಪ್ರೀತಿ, ಅವ್ರು ಅನ್ಯಾಯ ಮಾಡ್ಕೊಂಡು ಈಗ ಜಬ್ಬಾರ್ ಕೊಟ್ವಿ, ಇನ್ನೊಬ್ರಿಗೆ ಕೊಟ್ವಿ ಅಂತ ಹೇಳ್ತಾರೆ ನೋಡಿ. ಈಗ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾವು MLC ಮಾಡಿದೀವಿ ಅಂತ. ಸರ್ MLC ಇವಾಗ ಏನಾಗಿದೆ ಅಂತ ಗಂಜಿ ಕೇಂದ್ರ ಆದಂಗಾಗಿದೆ. ಯಾಕೆ ಅಂತಂದ್ರೆ ಮೇಲ್ಮನೆ ಅಂತಂದ್ರೆ ಎಲ್ಲ ಏನು ಅಂತಂದ್ರೆ ಚಿಂತಕರ ಚಾವಡಿ ಆಗ್ಬೇಕಾಗಿದ್ದಂತಹ ಮೇಲ್ಮನೆನ ಈಗ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಯಾರಿಗ ಟಿಕೆಟ್ ವಂಚಿತರಾಗಿದ್ದಾರ ಅವ್ರನ್ನ ಅಲ್ಲಿಗೆ MLC ಮಾಡ್ತಿದ್ದಾರೆ ಅಂತ. ಸರ್ ಇವತ್ತಿಗೂ ಆ ಸಮಾಜದ ಎಷ್ಟೋ ಜನ ಮೆಕ್ಯಾನಿಕ್ಗಳಾಗಿದ್ದಾರೆ, ಪಂಚರ್ಗಳು ಹಾಕೊಂಡು ಕಾಲ ಕಳೀತಾ ಇದ್ದಾರೆ. ಸಾಮಾಜಿಕ ನ್ಯಾಯ ಅನ್ನೋದು, ಸಾಮಾಜಿಕ ಬದ್ಧತೆ ಅನ್ನೋದು ಕಾಂಗ್ರೆಸ್ ಅವರಿಂದ ಮುಸ್ಲಿಂ ಸಮುದಾಯಕ್ಕೆ ಸಿಕ್ಕಿಲ್ಲ. ಸಿಕ್ಬೇಕು ಅಂತ ಇದ್ದಿದ್ರೆ ಆಮೇಲೆ ಈಗ ಹೇಳ್ತಿದ್ದಾರೆ ಅವ್ರು ಮಾಡಿದ್ವಿ ಇವ್ರು ಮಾಡಿ. ಸರ್ ಅವರೆಲ್ಲ ಸ್ವಂತ ಒಂದು ಏನು ಸಾಮರ್ಥ್ಯದಿಂದ ಮೇಲೆ ಬಂದಿರೋರು, ಇಲ್ಲ ಅಂತಂದ್ರೆ ಬೇರೆ ಪಕ್ಷದಿಂದ ಬಂದಿದ್ರು. ಉಪಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎಷ್ಟು ಮಹತ್ವ ನೋಡಿ. ಕಾಂಗ್ರೆಸ್ಗೂ ದೊಡ್ಡ ಮಹತ್ವದ್ದು ಹಾಗೂ ಬಿಜೆಪಿಗೂ ದೊಡ್ಡ ಮಹತ್ವ, ಯಾಕಂದ್ರೆ ಪ್ರತಿಪಕ್ಷವಾಗಿ ಅದು ಇದೆ, ಹಾಗೂ ಆಮ್ ಆದ್ಮಿಗೂ ಸಹ ಅತ್ಯಂತ ಮಹತ್ವದಂತಹ ಅದು. ಈ ಚುನಾವಣೆ, ಎರಡೂ ಚುನಾವಣೆ ಇವ್ರು ಹೇಳ್ತಾ ಇದ್ದಾರೆ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದೀನಿ ಬಿಜೆಪಿ ಅವರು. ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಆತ ಮೇಯರ್ ಆಗಿದ್ದ, ಮಾಜಿ ಮೇಯರ್ ಆಗಿರ್ತಕ್ಕಂಥವ್ರು ಯಾರು ಸಾಮಾನ್ಯ ಕಾರ್ಯಕರ್ತ ಆಗಲ್ಲ. ಅವನು ಕೌನ್ಸಿಲರ್ ಆಗಿ ಮೇಯರ್ ಆಗಬೇಕಾಗುತ್ತೆ, ಅವನಿಗೂ ಮಹತ್ವ ಇರುತ್ತೆ. ಯಾಕಂದ್ರೆ ದಾವಣಗೆರೆ ಅಂತ ದೊಡ್ಡ ನಗರದಲ್ಲಿ ಅವನು ಮೇಯರ್ ಆಗಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹಾಗೆ ಇವರು ಮಾಡಿರ್ತಕ್ಕಂಥ ದೊಡ್ಡ ತಪ್ಪುಗಳು ಏನಂದ್ರೆ, ಅವರು ಶಾಮನೂರು ಶಿವಶಂಕರಪ್ಪರ ನಂತರ ಅಲ್ಪಸಂಖ್ಯಾತರ ಟಿಕೆಟ್ ಕೊಡ್ತೀನಿ ಅಂತ ಅಲ್ಪಸಂಖ್ಯಾತರನ್ನ 4 ಚುನಾವಣೆಗಳಲ್ಲಿ ಬಳಸಿಕೊಂಡು ಅವರನ್ನು ಇವತ್ತು ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಅವರ ದೊಡ್ಡ ತಪ್ಪು. ಆದ್ರಿಂದ ಈ ಚುನಾವಣೆ ಅತ್ಯಂತ ಮಹತ್ವವಾಗಿದೆ. ಜನರು ಸಹ ಅತ್ಯಂತ ಒಂದು ತೀಕ್ಷ್ಣ ದೃಷ್ಟಿಯಲ್ಲಿ ನೋಡಿಕೊಂಡು ಆಮ್ ಆದ್ಮಿ ಪಾರ್ಟಿ ಇದಕ್ಕೊಂದು ಪರ್ಯಾಯ ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿಗೆ ಇವತ್ತು ಅವಕಾಶ ಕೊಡುವ ಚಾನ್ಸಸ್ ಇದೆ. ಈ ಉಪಚುನಾವಣೆ ಭಾರತೀಯ ಜನತಾ ಪಕ್ಷಕ್ಕೆ ಎಷ್ಟು ಮಹತ್ವ? ಯಾಕಂತ ಹೇಳಿದ್ರೆ ನೀವು ಆಡಳಿತ ವಿರೋಧಿ ಅಲೆ ಅಂತ ಹೇಳ್ತೀರಾ, ಆಯ್ತಾ? ಈ ಆಡಳಿತ ವಿರೋಧಿ ಅಲೆ ನಡುವೆ 2 ಚುನಾವಣೆ ಗೆದ್ದು ತೋರಿಸ್ಬೇಕು ನೀವು. ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅಂತ ಹೇಳಿ. ಸರ್ಕಾರದ ವೈಫಲ್ಯವನ್ನು ಖಂಡಿತವಾಗ್ಲೂ ಈ ಚುನಾವಣೆಯಲ್ಲಿ ಜನ ಖಂಡಿತವಾಗ್ಲೂ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಒಂದು ಮಾತಿಲಿ ನೆನಪಿಸಲೇಬೇಕು, 2013 ಶಸ್ತ್ರ ತ್ಯಾಗ ಮಾಡಿದ್ರು. 2013 ರಿಂದ 2018 ಮೆಡಿಕಲ್ ಕಾಲೇಜ್ ಬಾಗಲಕೋಟೆಗೆ ಸ್ಯಾಂಕ್ಷನ್ ಆಗಿತ್ತು. ಇದುವರೆಗೆ ಅವ್ರು ಮಾಡಿದ್ರ?
ಇವರು ಚುನಾವಣೆ ಬಂದಾಗ ಆಫೀಸ್ಮೆಂಟ್ ಪೊಲಿಟಿಕ್ಸ್, ದುಡ್ಡು ಹಾಕೋದು, ಗೃಹಲಕ್ಷ್ಮಿ ಕಣ 5,000ನ ಪೆಂಡಿಂಗ್ ಇಟ್ಕೊಂಡು ಒಂದೇ ಸರಿ ಹಾಕೋದು, ಈ ತರ ಕೆಲಸಗಳು ಮಾಡ್ತಾರೆ. ಇವತ್ತು ರಾಜ್ಯದ ಜನ ಯಾವ ತರ ಕಾಂಗ್ರೆಸ್ ಪಕ್ಷ ವರ್ತಿಸ್ತಾ ಇದೆ ಅಂದ್ರೆ, ಅವರದೇ ಪಕ್ಷದಲ್ಲಿರುವಂತಹ ಸ್ಪೀಕರ್ ಅವರು ಇವರಿಗೆ ಬೇಸತ್ತುಕೊಂಡು ಆಚೆ ನಡೀತಾರೆ. ಇತಿಹಾಸದಲ್ಲಿ ಇದು ನಡೆದಿಲ್ಲ, ಇತಿಹಾಸದಲ್ಲಿ ಯಾವತ್ತೂ ಇದು ನಡೆದಿಲ್ಲ. ಇಂತಹ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬರಬಾರ್ದಿತ್ತು. ಒಂದು ಕಾಂಗ್ರೆಸ್ ಪಕ್ಷದ ಎಲ್ಲವನ್ನು ಜನ ಎಲ್ಲವನ್ನು ನೋಡಿದ್ದಾರೆ. ಪ್ರತಿಯೊಂದಕ್ಕೂ ಇದಕ್ಕೆ ಇದು ನೋಡಿ, ಅವರಿಗೆ ಅಜೀರ್ಣ ಆಗುವಷ್ಟು ಬಹುಮತ ಇದೆ. ಅವರಿಗೆ ಇದು ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದರೆ ಈ ಏನು ಬಾಗಲಕೋಟೆ ಮತ್ತು ಏನು ನಮ್ಮ ದಾವಣಗೆರೆ ಎಲೆಕ್ಷನ್ ಇದೆಯಲ್ಲ, ತಕ್ಕ ಪಾಠವನ್ನು ಜನ ಇವರಿಗೆ ಕಲಿಸಲಿದ್ದಾರೆ. ನಿಮ್ಗೆ ಎಷ್ಟು ಮಾತು? ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರು ಅಧ್ಯಕ್ಷ ಆಗಿದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಆ ಮುಖಾಂತರ ಈ ಎರಡೂ ಚುನಾವಣೆಯಲ್ಲಿ ಗೆದ್ದು